me forever on fire. ನಕ್ಸಲರ ಶರಣಾಗತಿಗಿಂತ ಮುಂಚೆ ಆಗಿದ್ದೇನು ಹಾಗಾದರೆ? ಎನ್ಕೌಂಟರ್ಗಿಂತ ಮುಂಚೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹೇಳಿದ್ದೇನು? ಇತ್ತೀಚೆಗೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿಬಿಡ್ತಾನೆ. ಸೊ ಈ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಮೇಲೆ ನಕ್ಸಲರು ಅಳಿದುಳಿದ ನಕ್ಸಲರಲ್ಲೂ ಕೂಡ ಒಂದು ಭಯ ಕೂಡ ಹುಟ್ಟಿರಬೇಕು. ಸುಮ್ಮನೆ ಒಂದು ಶರಣಾಗತಿ ನಡೆಯಲ್ಲ, ಸುಮ್ಮನೆ ಆಗಿಬಿಡಲ್ಲ ಇವೆಲ್ಲವೂ ಕೂಡ. ಮೋರೋವರ್ ನಕ್ಸಲಿಸಮ್ ಅದರ ಉಚ್ಛ್ರಾಯ ಸ್ಥಿತಿಯನ್ನು ದಕ್ಷಿಣ ಭಾರತದ ಮಟ್ಟಿಗಂತೂ ಕಳ್ಕೊಂಡಿದೆ. ಅದು ಆ ಪೀಕಲ್ಲಿಲ್ಲ. ಈಗ 20-25 ವರ್ಷಗಳ ಹಿಂದಿನ ನಕ್ಸಲಿಸಮ್ ಇತ್ತಲ್ಲ, ಅದರ ಉಚ್ಛ್ರಾಯ ಸ್ಥಿತಿ ಬೇರೆ. ಪ್ರತಿಯೊಂದು ಹೋರಾಟಕ್ಕೂ ಒಂದು ಉಚ್ಛ್ರಾಯ ಕಾಲ ಅಂತಿರುತ್ತೆ. ರೈತ ಚಳವಳಿ ಕೂಡ ಹೊರತಾಗಿಲ್ಲ. ಇದಕ್ಕೆ ಒಂದೊಂದು ಪೀಕ್ ಪೀರಿಯಡ್ ಅಂತ ಇರುತ್ತೆ. ಯಾವ ವಿಕ್ರಮ್ ಗೌಡ ಈ ಥರ ಒಂದು ಎನ್ಕೌಂಟರ್ಗೂ ಬಲಿಯಾಗ್ತಾನಲ್ಲ, ಇದಾದ ನಂತರ ಏನು ಮಾತಾಡಿದ್ದ ವಿಕ್ರಮ್ ಗೌಡ, ಆತನ ಮನಸ್ಸಲ್ಲಿ ಇದ್ದಿದ್ದು ಏನು ಅಂತ ಮಧ್ಯವರ್ತಿ ಜೊತೆ ಮಾತುಕತೆ ವೇಳೆಯಲ್ಲಿ ವಿಕ್ರಮ್ ಗೌಡ ಹೇಳಿದ್ದೇನು? TV5ನಲ್ಲಿ ವಿಕ್ರಮ್ ಗೌಡ ಎಕ್ಸ್ಕ್ಲೂಸಿವ್ ಆಡಿಯೋ ಇದೆ. ಇಲ್ಲಿ ಏನು ಮಾತಾಡಿದ್ದು ವಿಕ್ರಮ್ ಗೌಡ? ಇವತ್ತಿಗೆ ನಕ್ಸಲ್ಲೂ ಶರಣಾಗತರಾಗಬೇಕಾದ್ರೆ ಪ್ರೇರಣೆ ಏನು? ವಿಕ್ರಮ್ ಗೌಡ ಮಾತುಗಳ ಆಧಾರದ ಮೇರೆಗೇನೆ ಏನಾದರೂ ಶರಣಾದ್ರ ಅಂತ ಒಂದು ಪ್ರಶ್ನೆ ಇಲ್ಲಿ ಇದೆ. ಎಲ್ಲ ಹೊರಟು ಹೋಗಿ ಅವರು ಏನಂದ್ರೆ, ಈಗ ನಾವು ಯಾವುದೇ ರಾಜಿ ಮಾಡಲ್ಲ, ರಾಜಿಗೆ ಹೋಗಲ್ಲ, ಯಾವುದೇ ಪಕ್ಷದ ಜೊತೆಗೆ ಆಗ್ಬೋದು, ಈ ವ್ಯವಸ್ಥೆ ಇಲ್ಲ. ಈಗ ಇರುವಂಥ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಮಾಡೋದಲ್ಲ, ನಮಗೆ ಬಲೆ ಹಾಕೋದಲ್ಲ. ಅದು ಅದೇ ನಮ್ಮನ್ನ ಬಲೆ, ಅದನ್ನ ರಾಜಿ ಮಾಡ್ಕೊಳಕ್ ಸಾಕಾಗ್ತದೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರೀತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮಗೆ. ಆದ್ರೆ ನಾವು ಅದಕ್ಕೆ ಒಪ್ಪೋದಿಲ್ಲ. ನಾವು ಅಷ್ಟೇ ಆಗ್ಬೋದು. ನಾವು ಇವತ್ತು ಯಾರು ಜನಕ್ಕಿಂತ ನಿಮ್ಮ ಜೊತೆ ಇಳಿತೀವಿ ಅಂತ ಹೇಳ್ಕೊಂಡು ಇವತ್ತು ಏನು ವಿಶ್ವಾಸ ಕೊಟ್ಟು ಮಾತಾಡಿದ್ದೀವಿ, ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗುತ್ತೆ. ಮತ್ತೆ ಆದರೆ ನಾವು ಅದನ್ನು ಮಾಡೋದಿಲ್ಲ. ನಮ್ಮ ಪಕ್ಷವಾಗಿ ನಾವು ಮಾಡೋದಿಲ್ಲ, ಕೆಲವು ವ್ಯಕ್ತಿಗಳು ಮಾಡ್ಬೋದು ಪಕ್ಷದಲ್ಲಿ ಇರೋಂಥವ್ರು ಕೂಡ. ಈಗ CPMನವರೆಲ್ಲ ಕೂಡ ಅವ್ರು ಹೋದ್ರು, ರಾಜಿ ಮಾಡಿಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ. ಆದರೆ ಅವರು ನಿಜವಾಗಿ ಕ್ರಾಂತಿ ಮಾಡೋದಿಲ್ಲ. ಅವರಿಗೆ ಎಲೆಕ್ಷನ್ಗೆ ಹೋಗಿದ್ದಾರೆ. ಎಲೆಕ್ಷನ್ ಮೂಲಕನೇ ಈ ವ್ಯವಸ್ಥೆಯನ್ನು ಬದಲಾಯಿಸ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ ಸಾಧ್ಯನಾ? ನಾವೊಂದು ಕೆಸರು ಗುಂಡಿಗೆ ಬಿದ್ದು ನಮ್ಮ ಮೈ ಕೆಸರಾಗಿದೆ ಅಂತ ಹೇಳಿದ್ರೆ ನಂಬ್ತಾರೆ. ನಮಗೆ ಸಾಧ್ಯ ಇಲ್ಲ. ನಾವು ಎಲೆಕ್ಷನ್ ವ್ಯವಸ್ಥೆನೇ ಒಂದು ಕೊಚ್ಚೆಗುಂಡಿ ಅಂತ ಹೇಳ್ತೀವಿ ನಾವು. ನಾನು ಹೋಗಿ ಎಲೆಕ್ಷನ್ ನಿಂತು ನಾಳೆ ನಾನು ಮಾಡಿದ್ದೀನಿ ಅಂದ್ರು ನಾನು ಜನಕ್ಕೆ ದ್ರೋಹ ಮಾಡ್ತೀನಿ ಅಷ್ಟೇ ಬಿಟ್ಟರೆ ನಾನು ಜನರಿಗೆ ಇವತ್ತು ಏನು ಮಾತಾಡ್ತಿದ್ದೀನೋ ಇದನ್ನು ಮಾಡೋದಕ್ಕಾಗಲ್ಲ. ನನ್ನ ಸ್ವಾರ್ಥ ನಂದನ್ನು ಮಾಡ್ತೀನಿ ಅಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ಹೋದರೆ. ಹಾಗಾಗಿ ಎಲೆಕ್ಷನ್ ದಾರಿಯಿಂದ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ನಮ್ಗೆ. ಅಧಿಕಾರಿ ವರ್ಗದಲ್ಲಿ ಜನಗಳಿಗೆ